ಸತ್ಯಕ್ಕಾಗಿ ಜೈ ಭೀಮ್, ನ್ಯಾಯಕ್ಕಾಗಿ. ಅವರು ದೇವದಾಸಿಯರಾಗಿದ್ದಾರೆ, ಆದರೆ ವಯಸ್ಸಿನ ಕಾರಣಕ್ಕಾಗಿ ಅವರಿಗೆ ಪಟ್ಟಿಯಲ್ಲಿ ಸೇರಿಸದೇ ಇರೋದ್ರಿಂದ ಅವರಿಗೆ ಹೊಲಗಳಿಲ್ಲ, ಮನೆಗಳಿಲ್ಲ, ಮಾಸಾಸನಿಲ್ಲ, ಅವ್ರ ಮಕ್ಕಳಿಗೆ ಮದುವೆಯಾದರೂ ಪ್ರೋತ್ಸಾಹನೂ ಇಲ್ಲ. ಕನಿಷ್ಠ ಗೌರವದಿಂದ ಜೀವನ ಮಾಡೋದಕ್ಕೆ ಕನಿಷ್ಠ 5,000 ಮಾಸಾಸನವಾದರೂ ಕೊಡಬೇಕು ಅವರಿಗೆ. ದೇವದಾಸಿ ಸರ್ವೆ ಪೂರ್ಣಗೊಳಿಸಬೇಕು ಅಂತ ಆದೇಶ ಇದ್ರೂ ಕೂಡ ಅದು ಸರ್ವೆ ಸರಿಯಾಗಿ ಆಗಿಲ್ಲ. 11 ಮಂದಿ ಒಟ್ಟಿಗೆ ತುಂಬಬೇಕಾದ್ರೆ ಯೋಚನೆ ಮಾಡಬೇಕು. ಗೌರ್ಮೆಂಟು 2,000 ಕೊಡ್ತೀನಿ ಅಂದ್ರೆ ಅದಕ್ಕೆ 2,000ಕ್ಕಿಂತ 5,000 ಕೇಳಿರೋದು. ದೇವದಾಸಿ ತಾಯಂದಿರ 3 ತಲೆಮಾರುಗಳವರೆಗೆ ಸೌಲಭ್ಯವನ್ನು ಕೊಡಲೇಬೇಕು. ಸರ್ಕಾರ ಆದೇಶ ಮಾಡಿ ಈಗ ಸುಮಾರು 8 ತಿಂಗಳಾಯಿತು. ಇದುವರೆಗಾದರೂ ಕೂಡ ಯಾವ ತಾಯಂದಿರಿಗೂ ಕೂಡ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯಗಳು ಕೊಡೋಕ್ಕಾಗಿಲ್ಲ. ಕಾಯ್ದೆಯಿಂದ ನಿಲ್ಲಕ್ಕಾಗದಲ್ಲ. ಆ ಸಮುದಾಯ ಎದ್ದು ನಿಂತಿರೋದ್ರಿಂದ ಇದು ನಿಲ್ತದ. ಈ ದೇವದಾಸಿ ತಾಯಂದಿರಿಗೆ ಏನು ಆಗಿದ್ದಾರೆ ಅವರಿಗೆ ಸರ್ಕಾರದಿಂದ ಅವರಿಗೆ, ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಸೇವೆಗಳನ್ನು ಕೊಡಬೇಕು. ಯಾಕಂದ್ರೆ ತಂದೆಯ ಒಂದು ಗಂಡನ ಆಶ್ರಯ ಇಲ್ಲುವಂಥ ಒಂದು ಮಹಿಳೆ. ಯಾಕಂದ್ರೆ ಯಾವುದೇ ಥರ ಈಗ ನಾವು ಬೇರೆ ಹೆಣ್ಮಕ್ಳಿಗೆ ಹೋಲಿಕೆ ಮಾಡ್ಕೊಂಡಿವಿ ಅಂದ್ರೆ ಅಲ್ಲಿ ಗಂಡ ಹೆಂಡತಿ ಅಂತ ಕುಟುಂಬದೊಳಗಿರ್ತಾರೆ. ಏನೇ ಬಂದರೂ ಕೂಡ ನಿಭಾಯಿಸುವಂಥ ಶಕ್ತಿ ಇಬ್ಬರು ಗಂಡ ಹೆಂಡತಿಗಾಗಿರುತ್ತೆ. ಮಕ್ಕಳದ್ದು ಜವಾಬ್ದಾರಿ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಯಾವುದೇ ಉದ್ಯೋಗ ಅಂತ ಇನ್ನೊಂದು ಯಾವುದೇ. ಆದರೆ ಇಲ್ಲಿ ದೇವದಾಸಿ ಅಂತ ಬಂದ ತಕ್ಷಣ ಒಬ್ಬ ಮಹಿಳೆನೇ ಇಡೀ ಕುಟುಂಬ ನಡೆಸಬೇಕಾಗುತ್ತೆ. ಪ್ರತಿಯೊಬ್ಬರು ಒಂದು ವಾಸಲಿಕ್ಕೆ ಒಂದು ಮನೆ ಇಲ್ಲ, ಗುಡಿಸಲಿಯಲ್ಲಿ ಜೋಪಡಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೆ ಒಂದು ಇದುವರೆಗೆ ಆದರೂ ಕೂಡ ಒಂದು ಸ್ಥಳೀಯವಾಗಿರ್ತಕ್ಕಂಥ ಒಂದು ಜಾಗಗಳು ಕೂಡ ಇಲ್ಲ. 45 ವರ್ಷದವ್ರು ಇದ್ದಾರೆ, 50 ವರ್ಷದವ್ರು ಇದ್ದಾರೆ. ಇವರು ಆ ಥರ ಎಲ್ಲ ನೋಡಿದಾಗ ಅವ್ರನ್ನ ನಮಗೆ 70-80 ವರ್ಷಕ್ಕೆ ಇದು ಮುಕ್ತಾಯ ಆಗಿಬಿಡ್ಬೋದಿತ್ತಲ್ಲ. 45 ವರ್ಷದವ್ರು 50 ವರ್ಷದವ್ರು ಯಾಕೆ ಹುಟ್ಟಿಗೆ ಅಂದರು. ಜೊತೆಗೆ ತಾಯಂದಿರ ಏನು ಕುಟುಂಬದ ಸದಸ್ಯರಿದ್ದಾರೆ ಅವರು 3 ತಲೆಮಾರಿನವರೆಗೆ ಈ ಸೇವೆಗಳು ಸಿಗಬೇಕನ್ನೋದು. 3 ತಲೆಮಾರು ಅನ್ನುವಾಗ ಆ ತಾಯಂದ್ರಿಗೂ ಸಿಗಬೇಕು, ಅವ್ರ ಮಕ್ಕಳಿಗೆ ಸಿಗಬೇಕು, ಜೊತೆಗೆ ಮೊಮ್ಮಕ್ಕಳಿಗೂ ಈ ಸೇವೆಗಳು ಸಿಗಬೇಕನ್ನೋಂಥದ್ದು. ಇದರಲ್ಲಿ ತಾಯಂದ್ರಿಗೆ ಏನು ಮನೆಗಳು ಕೊಡ್ತಿದ್ರು ಸರ್ಕಾರ, ಈಗ 1,75,000 ರೂಪಾಯಿಯಲ್ಲಿ ಮನೆಗಳು ಬರ್ತಾವ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ದೇವದಾಸಿ ತಾಯಂದ್ರಿಗೆ ಮನೆಗಳನ್ನು ಕೊಡುವಾಗ ಅದರ ಹಣವನ್ನು 5 ಲಕ್ಷಗಳಿಗೆ ಏರಿಸಬೇಕು ಅನ್ನೋಂಥದ್ದು ಒಂದು ಬೇಡಿಕೆ ಆಗಿದೆ. ಜೊತೆಗೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ತಾಯಂದ್ರಿಗೆ ಕನಿಷ್ಠ 5 ಲಕ್ಷ ರೂಪಾಯಿಗಳನ್ನು ಕೊಡೋದ್ರ ಮೂಲಕ ಮನೆಗಳಿಗೆ ಒಂದು ಸಹಾಯ ಮಾಡಬೇಕನ್ನೋಂಥದ್ದು. ಫಲಾನುಭವಿಗಳು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರಬೇಕನ್ನೋಂಥದ್ದು ಒಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ನಗರ ಪ್ರದೇಶದ 10 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಭೂಮಿ ಸಿಗಂಗಿಲ್ಲ. ಹಾಗಾಗಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ದೇವದಾಸಿ ತಾಯಂದರು 10 ಕಿಲೋಮೀಟರ್ ಒಂದು ಮಿತಿ ಇರೋ ಕಾರಣಕ್ಕಾಗಿ ಅವ್ರಿಗೆ ಭೂಮಿ ಹೊಂದಕ್ಕಾಗೋದಿಲ್ಲ. ಹಾಗಾಗಿ ಆ ಮಿತಿಯನ್ನು ಸಡಿಲಗೊಳಿಸ್ಬೇಕನ್ನೋಂಥದ್ದು. ಜೊತೆಗೆ ದೇವದಾಸಿ ತಾಯಂದ್ರಿಗೆ 45 ವರ್ಷಕ್ಕಿಂತ ಕಡಿಮೆ ಇದ್ದವ ಅನ್ನೋ ಕಾರಣಕ್ಕಾಗಿ ಎಷ್ಟೋ ಜನ ತಾಯಂದಿರನ್ನ ಪಟ್ಟಿಯಿಂದ ಹೊರಗಡೆ ಇಟ್ಟಿದ್ದಾರೆ. ಅವರು ದೇವದಾಸಿಯರಾಗಿದ್ದಾರೆ, ಆದರೆ ವಯಸ್ಸಿನ ಕಾರಣಕ್ಕಾಗಿ ಅವರಿಗೆ ಪಟ್ಟಿಯಲ್ಲಿ ಸೇರಿಸದೇ ಇರೋದ್ರಿಂದ ಅವರಿಗೆ ಹೊಲಗಳಿಲ್ಲ, ಮನೆಗಳಿಲ್ಲ, ಮಾಸಾಸನಿಲ್ಲ, ಅವ್ರ ಮಕ್ಕಳಿಗೆ ಮದುವೆಯಾದರೂ ಪ್ರೋತ್ಸಾಹನೂ ಇಲ್ಲ. ಹಾಗಾಗಿ ಈ ಥರದ್ದೆಲ್ಲ ಬೇಡಿಕೆಗಳು ಅವ್ರಿಗೆ ಸಿಗಬೇಕಂದ್ರೆ ಖಂಡಿತ ದೇವದಾಸಿ ಅಂತ ಇದ್ದರೆ ಅವರಿಗೆ ವಯಸ್ಸಿನ ಮಿತಿಯನ್ನು ಇಡಬಾರ್ದು ಅನ್ನೋದು. ದೇವದಾಸಿ ತಾಯಂದಿರ ಮಗ ಮದುವೆಯಾದರೆ ಸರ್ಕಾರದಿಂದ 3 ಲಕ್ಷ ಮದುವೆ ಪ್ರೋತ್ಸಾಹನ ಕೊಡ್ತದೆ. ಹೆಣ್ಣು ಮಗಳಿಗೆ ಲಗ್ನ ಆದರೆ 5 ಲಕ್ಷ ಕೊಡ್ತದೆ. ಅದು ಆಯಾ ಜಿಲ್ಲೆಗಳಲ್ಲಿ ಮದುವೆ ಮಾಡ್ಕೊಂಡಿರ್ತಕ್ಕಂಥ ತಾಯಂದಿರ ಮಕ್ಕಳಿದ್ದಾರಲ್ಲ, ಸುಮಾರು ಜನ ಅರ್ಜಿ ಹಾಕ್ಕೊಂಡು ಕಾಯ್ತಾ ಇದ್ದಾರೆ, ಆದರೆ ಅವರಿಗೆ ದುಡ್ಡು ಬಿಡುಗಡೆ ಆಗಿಲ್ಲ. ದುಡ್ಡು ಬಿಡುಗಡೆ ಸ್ವಲ್ಪ ಆದರೆ ಒಂದು ಸ್ವಲ್ಪ ಜನಕ್ಕೆ ಆಗ್ತದೆ, ಹಂಗೆ ಉಳಿತಾರೆ. ಹಾಗಾಗಿ ಅದನ್ನು ಕೊಡಿಸ್ಲಿಕ್ಕೆ ಏನು ಭೂಮಿ ಕೊಡಿಸ್ಲಿಕ್ಕೆ ಈ ಥರದ ಸೇವೆಗಳನ್ನು ಕೊಡಿಸ್ಲಿಕ್ಕೆ ಬ್ರೋಕರ್ಗಳು ಹುಡ್ಕೊಂಡಿದ್ದಾರೆ. ಆ ಬ್ರೋಕರ್ಗಳಿಗೆ ಕಡಿವಾಣ ಹಾಕ್ಬೇಕನ್ನೋಂಥದ್ದು ಸಹ ನಮ್ಮದು ಬೇಡಿಕೆ ಆಗಿದೆ. ಹಾಗಾಗಿ ಈ ದೇವದಾಸಿ ತಾಯಂದಿರ ಬಹಳ ಪ್ರಮುಖವಾದಂಥದ್ದು. ದೇವದಾಸಿ ಪದ್ಧತಿಯನ್ನು ನಿಲ್ಲಿಸಲಿಕ್ಕೆ ಅವರೇ ಮುಂದಾಗಿ ಒಗ್ಗಟ್ಟಾಗಿ ಇದನ್ನು ನಮಗಾಗಿರೋದು ಸಾಕು, ನಮ್ಮ ಮಕ್ಕಳಿಗೆ ಯಾರಿಗೂ ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ. ಕಾಯ್ದೆಯಿಂದ ನಿಲ್ಲಕ್ಕಾಗದಲ್ಲ. ಆ ಸಮುದಾಯ ಎದ್ದು ನಿಂತಿರೋದ್ರಿಂದ ಇದು ನಿಲ್ತದ. ಈ ದೇವದಾಸಿ ತಾಯಂದಿರಿಗೆ ಏನು ಆಗಿದ್ದಾರೆ ಅವರಿಗೆ ಸರ್ಕಾರದಿಂದ ಅವರಿಗೆ, ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಸೇವೆಗಳನ್ನು ಕೊಡಬೇಕು. ಇವತ್ತು ಸರ್ಕಾರದ ಪ್ರತಿನಿಧಿಗಳು, ಸಂಬಂಧಿಸಿದ ಸಮಾಜ ಕಲ್ಯಾಣ ಮಂತ್ರಿಗಳು ಬಂದು ಈ ಎಲ್ಲ ಬೇಡಿಕೆಗಳಿಗೆ, ಯಾಕಂದರೆ ಇದನ್ನು ಸರ್ಕಾರದಿಂದ ಮೀರಿದ್ದೇನಿಲ್ಲ, ಸರ್ಕಾರದ ಎಲ್ಲ ಕೆಲವೊಂದು ಅವರ ಒಂದು ಒಪ್ಪಿಗೆಗಾಗಿ ನಿಂತಿದ್ದಾವೆ, ಹಣಕಾಸಿನ ಇಲಾಖೆ ಒಪ್ಪಿಗೆಗಾಗಿ ನಿಂತಿದ್ದಾವೆ. ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ದೇವದಾಸಿ ಸರ್ವೆ ಪೂರ್ಣಗೊಳಿಸಬೇಕು ಅಂತ ಆದೇಶ ಇದ್ರೂ ಕೂಡ ಅದು ಸರ್ವೆ ಸರಿಯಾಗಿ ಆಗಿಲ್ಲ. ಏನಾಗಿದೆ, ಸರ್ವೆ ಇಂದಿನ ಸರ್ವೆಯಲ್ಲಿ ಸುಮಾರು 46,630 ಜನ ದೇವದಾಸಿ ಮಹಿಳೆಯರಿದ್ದು, ಈ ಒಂದು ಸರ್ವೆಯಲ್ಲಿ 26,630ಕ್ಕಿಂತಲೂ ಕಡಿಮೆ ದೇವದಾಸಿ ಮಹಿಳೆಯರ ಸಂಖ್ಯೆ ಸರ್ವೆ ಆಗಿದೆ. ಆದರೆ ಅದು ಕುಟುಂಬಗಳು 95,000 ಚಿಲ್ಲರೆ ಆಗಿದೆ.
ನಾವು ಸರ್ವೆ ಒಂದು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನಾವು ಹೇಳೋದೇನೆಂದರೆ ಇದು ದೇವದಾಸಿ ಪದ್ಧತಿ ನಿರ್ಮೂಲನೆ ಆಗಬೇಕು, ಇರ್ತಕ್ಕಂಥ ಮಹಿಳೆಯರೆಲ್ಲರನ್ನು ಕೂಡ ಸೇರ್ಪಡೆಗೊಳಿಸಬೇಕು. ಈಗ ನಮಗೆ ಸರಿಯಾದಂಥ ಈಗ ಏನಾಗಿದೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಖನಿಜ ನಿಧಿ ಒಳಗೆ ಹಣ ಇದೆ. ಅದನ್ನು 3 ಜಿಲ್ಲೆಗಳಿಗೆ ದೇವದಾಸಿ ತಾಯಂದರಿಗೆ ಮನೆಗಳು ಕೊಡ್ತೀವಿ ಅಂತ ಹೇಳಿದರು. ಅದನ್ನು ಕೂಡ ಇನ್ನೂ ಸರ್ಕಾರ ಮಾಡಿಲ್ಲ. ಎಲ್ಲ 15 ಜಿಲ್ಲೆಗಳಿರ್ತಕ್ಕಂಥ ದೇವದಾಸಿಯವರಿಗೆ ಪುನರ್ವಸತಿಯಲ್ಲಿ ಸಮಗ್ರ ಅಭಿವೃದ್ಧಿ ಆಗಬೇಕು. ಇವತ್ತೇನು 5,000 ಮಾಸಾಸನ ಕೊಡ್ತೀವಿ ಅಂತಂದೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅದು ಸರಿಯಾಗಿ ವರದಿ ನಮಗೆ ಬಂದಿಲ್ಲ. ಕೂಡಲೇ ವರದಿ ಬಿಡುಗಡೆ ಆಗಬೇಕು, ರಾಷ್ಟ್ರಪತಿಗಳ ಅಂಕಿತ ಆಗಬೇಕು. ಮತ್ತು ಎಲ್ಲ ದೇವದಾಸಿ ತಾಯಂದ್ರ ಮಕ್ಕಳು ಇವತ್ತು ಉನ್ನತ ಶಿಕ್ಷಣ ಓದ್ತಾ ಇದ್ದಾರೆ, ಅವರಿಗೆ ಕೂಡ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು. ಆಮೇಲೆ ಉಚಿತ ಶಿಕ್ಷಣ ಕೊಡಬೇಕು. ನಮಗೆ ಇವತ್ತು ನಿವೇಶನ, ವಸತಿ ಮತ್ತು ನಿವೇಶನ ರೈತರು ಇದ್ದಾರೆ. ಎಲ್ಲ ದೇವದಾಸಿ ತಾಯಂದರು ಯಾರಿಗೂ ಯೋಗ್ಯವಾದ ಮನೆಗಳಿಲ್ಲ, ಅವರಿಗೆ ಕೂಡಲೇ ನಿವೇಶನ ಮತ್ತು ವಸತಿ ಕೂಡ ಕೊಡಲೇಬೇಕು. ಇದು ನೂರಾರು ವರ್ಷಗಳಿಂದ ಈ ಪಾಳ್ಯಗಾರಿಕೆಯ ವ್ಯವಸ್ಥೆಯ ಭಾಗವಾಗಿರ್ತಕ್ಕಂಥದ್ದು, ಈ ಪುರೋಹಿತಶಾಹಿಗಳ ಭಾಗವಾಗಿರ್ತಕ್ಕಂಥ ಮತ್ತು ಜಾತಿ ವ್ಯವಸ್ಥೆಯ ಭಾಗವಾಗಿರ್ತಕ್ಕಂಥ ಈ ದೇವದಾಸಿ ಪದ್ಧತಿ ನೂರಾರು ವರ್ಷಗಳಿಂದ ವಿಶೇಷವಾಗಿ ದಲಿತ ಸಮುದಾಯಗಳನ್ನು ಅತಿ ಹೆಚ್ಚು ಈ ಸಮಸ್ಯೆಗೆ ತುತ್ತಾಗಿರುವಂಥವರು, ವಿಶೇಷವಾಗಿ ಅಸ್ಪೃಶ್ಯ ಸಮುದಾಯಗಳು, ಅದರಲ್ಲಿ ಮಹಿಳೆಯರು ಈ ಒಂದು ಕ್ರೂರ ದೇವದಾಸಿ ಪದ್ಧತಿಗೆ ಬಲಿಯಾಗುವಂಥ ಒಂದು ಪರಿಸ್ಥಿತಿ ಇವತ್ತಿಗೂ ಮುಂದುವರಿತಾ ಇದೆ. ಹಾಗಾಗಿ ಇದು ಪಾಳ್ಯಗಾರಿಕೆಯ ಭಾಗವಾಗಿ ಹುಟ್ಟಿಕೊಂಡಿರುವಂಥ ಈ ಅತ್ಯಂತ ಅನಿಷ್ಟವಾದಂಥ, ಅತ್ಯಂತ ಕ್ರೂರವಾದಂಥ ಈ ಪದ್ಧತಿ ನಿರ್ಮೂಲನೆ ಆಗಬೇಕು ಅನ್ನುವಂಥದ್ದು ಚರಿತ್ರೆ ಒಳಗಡೆ ಹಲವಾರು ಹೋರಾಟಗಳು ನಡೆದಿದ್ದಾವೆ, ಸಂಘರ್ಷಗಳು ನಡೆದಿದ್ದಾವೆ. ಇಂಥ ಅನಿಷ್ಟ ಪದ್ಧತಿ ನಿರ್ಮೂಲನೆ ಆಗಲೇಬೇಕಂತ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಮುತ್ತು ಕಟ್ಟುವಂಥದ್ದು ಮತ್ತು ದೇವರ ಹೆಸರಿನಲ್ಲಿ ಬೆತ್ತಲ ಸೇವೆ ಮಾಡೋಂಥದ್ದನ್ನು ಕೂಡ ನಿಲ್ಲಿಸಲೇಬೇಕು ಅಂತ ಒಂದು ಚಾರಿತ್ರಿಕವಾದಂಥ ಚಳುವಳಿಯನ್ನು ಕೂಡ ಮಾಡಿದ್ದಾರೆ. ಅವರ ಕುಟುಂಬದಲ್ಲಿ ಯಾವ ಕಾರಣಕ್ಕೂ ಮತ್ತೆ ದೇವದಾಸಿ ಪದ್ಧತಿ ಮುಂದುವರಿಬಾರ್ದು ಅನ್ನೋ ಕಾರಣದಿಂದ ಆ ಮಕ್ಕಳಿಗೆ, ಅವರ ಮಕ್ಕಳಿಗೆ ತಂದೆ ಇಲ್ಲದಿರುವಂಥ ಮಕ್ಕಳಿಗೆ ಒಂದು ಉನ್ನತ ಮಟ್ಟದ ಉಚಿತವಾದ ಶಿಕ್ಷಣವನ್ನು ಕೊಡಬೇಕು ಅಂದ್ಕೊಂಡು ಅವತ್ತು ಸರ್ಕಾರ ತೀರ್ಮಾನ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಅವರು ಗೌರವದಿಂದ ಬದುಕೋದಕ್ಕೆ ಅವರಿಗೆ ಮನೆಗಳು ಮತ್ತು ಅವರಿಗೆ ಆರೋಗ್ಯ ಮತ್ತು ಅವರಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಮೂಲ ಸೌಲಭ್ಯಗಳನ್ನು ಕೊಡಬೇಕು ಅಂದ್ಕೊಂಡು ಕಾನೂನು ತಂದಿದ್ದರೂ ಕೂಡ ಆ ಕಾನೂನನ್ನು ಇಲ್ಲಿವರೆಗೂ ಜಾರಿಗೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರಗಳಿಂದ ನಡೆದಿಲ್ಲ. ಕನಿಷ್ಠ ಗೌರವದಿಂದ ಜೀವನ ಮಾಡೋದಕ್ಕೆ ಕನಿಷ್ಠ 5,000 ಮಾಸಾಸನವಾದರೂ ಕೊಡಬೇಕು ಅವರಿಗೆ. ಹಾಗಾಗಿ ಇದು ಇವತ್ತು ಇಲ್ಲಿರುವಂಥ ವಿಮುಕ್ತಿ ದೇವದಾಸಿ ಮಹಿಳೆಯರ ಒಕ್ಕೂಟದ ಈ ಹೋರಾಟಕ್ಕೆ ಎಲ್ಲ ದಲಿತ ಪರ ಸಂಘಟನೆಗಳು, ಒಳ ಮೀಸಲಾತಿ ಹೋರಾಟಗಾರರು, ಸಾಮಾಜಿಕ ನ್ಯಾಯದ ಪರ ಹೋರಾಟಗಾರರು ನಾವು ಬೆಂಬಲಿಸಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀವಿ. ಯಾಕಂದ್ರೆ ತಂದೆಯ ಒಂದು ಗಂಡನ ಆಶ್ರಯ ಇಲ್ಲುವಂಥ ಒಂದು ಮಹಿಳೆ. ಯಾಕಂದ್ರೆ ಯಾವುದೇ ಥರ ಈಗ ನಾವು ಬೇರೆ ಹೆಣ್ಮಕ್ಳಿಗೆ ಹೋಲಿಕೆ ಮಾಡ್ಕೊಂಡಿವಿ ಅಂದ್ರೆ ಅಲ್ಲಿ ಗಂಡ ಹೆಂಡತಿ ಅಂತ ಕುಟುಂಬದೊಳಗಿರ್ತಾರೆ. ಏನೇ ಬಂದರೂ ಕೂಡ ನಿಭಾಯಿಸುವಂಥ ಶಕ್ತಿ ಇಬ್ಬರು ಗಂಡ ಹೆಂಡತಿಗೆ ಆಗಿರುತ್ತೆ. ಮಕ್ಕಳದ್ದು ಜವಾಬ್ದಾರಿ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಯಾವುದೇ ಉದ್ಯೋಗ ಅಂತ ಇನ್ನೊಂದು ಯಾವುದೇ. ಆದರೆ ಇಲ್ಲಿ ದೇವದಾಸಿ ಅಂತ ಬಂದ ತಕ್ಷಣ ಒಬ್ಬ ಮಹಿಳೆನೇ ಇಡೀ ಕುಟುಂಬ ನಡೆಸಬೇಕಾಗುತ್ತೆ. ಆ ಮಕ್ಕಳು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಮಕ್ಕಳು ಮದುವೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಯಾವುದೇ ಥರ ಕುಷ್ಟಗಿ ತಾಲೂಕದಲ್ಲಿ ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ಅಂತ ಕಟ್ಟಿದ್ವಿ. ಯಾಕಂದರೆ ಇಲ್ಲಿಗೆ ಅದು ದೇವದಾಸಿ ಪದ್ಧತಿ ಅನ್ನೋದಂಥದ್ದು ನಿಂತು ಬಿಡಲಿ, ಮುಂದೆ ಅದು ಇದಾಗೋದು ಬೇಡ. ಯಾಕಂದರೆ 1984 ಕಾಯ್ದೆ ಇದೆ, ಇಲ್ಲ ಅಂತಲ್ಲ, ಗೌರ್ಮೆಂಟ್ ಮಾಡ್ತಾ ಇದೆ. ಆದರೂ ಅದನ್ನು ಪರಿಣಾಮಕಾರಿಯಾಗಿ ಇನ್ನೂ ಕೆಲವೊಂದು ಕಡೆ ದೇವದಾಸಿ ಪದ್ಧತಿ ಜೀವಂತ ಉಳ್ಕೊಂಡಿದೆ. ಯಾಕೆ ಉಳ್ಕೊಂಡಿದೆ, ಏನು ಉಳ್ಕೊಂಡಿದೆ, ಯಾರಿಂದ ಆಗ್ತಾಯಿದೆ, ಹೆಂಗೆ ಆಗ್ತಾಯಿದೆ ಅನ್ನುವಂಥದ್ದನ್ನು ಆಳವಾಗಿ ಹೋಗ್ತಾ ಇಲ್ಲ ಸರ್ಕಾರ. ಈಗ ಬಡತನ ಕುಟುಂಬ ಮಹಿಳೆದು ಬಡತನ ಇರೋದ್ರಿಂದ ಆಕೆಗೆ ಮನೆ ಒಳಗೆ ಊಟ ಮಾಡಲಿಕ್ಕೆ ಆವಾಗಿನ ಕಾಲದಲ್ಲಿ ಇವೆಲ್ಲ ಜೋಳ, ಅಕ್ಕಿ, ಬೇಳೆಗಳು, ಈಗ ಎಲ್ಲ ಸ್ವಲ್ಪ ಆಚೆ ಈಚೆ ಬೆಳಿತೀವಿ ಅಥವಾ ಗೌರ್ಮೆಂಟ್ ಸ್ವಲ್ಪ ಏನೋ ಅಲ್ಲಿಟ್ಟು ಅದನ್ನು ಕೆಲವೊಂದು ಗೃಹಲಕ್ಷ್ಮಿನೋ ಇಂಥದೋ ಅಥವಾ ಪಡಿತರ ಚೀಟಿದೋ ಅದನ್ನು ಆಹಾರ ಕೊಡ್ತಾ ಇದೆ, ಹಂಗೆ ಬದುಕ್ತಾ ಇದ್ದಾರೆ. ಸ್ವಲ್ಪ ಆವಾಗಿನ ಲೆಕ್ಕಾಚಾರಕ್ಕೆ ಒಂದು ಸರಿ ಜೋಳಕ್ಕೋಸ್ಕರನೂ ಆವಾಗಿನ ಹಜಮುತ್ತೇನಜರೆಲ್ಲ ಒಂದೊಂದು ಎಕರೆ ಹೊಲ ಮಾಡಿರೋವಂಥದ್ದು. ಆಮೇಲೆ ಈ ಥರ ದೇವದಾಸಿ ಆಗಬೇಕಂದ್ರೆ ನಮಗೇನೋ ಅವ್ರು ಹೊಲ್ದಾಗ ಬೆಳೆದಿರ್ತೈತೆ, ಅವ್ರು ಕೊಡ್ತಾರೆ, ನಾವು ಊಟ ಮಾಡಬೇಕಂದ್ರೆ ಅಲ್ಲಿ ಒಂದು ದಾಸಿ ಆಗಿರುವಂಥದ್ದು. ಇವೆಲ್ಲ ಕೂಡ ಇಂದಿನ ಕಾರಣಗಳು. ಅವನ್ನ ಯಾರು ಇದಕ್ಕೋಸ್ಕರ ಆಗ್ಯಾರ ಅಂತ ಯಾರೂ ಹೇಳಲ್ಲ, ಯಾರು ಆಗಿರೋರು ಹೇಳಲ್ಲ, ಆ ಮಾಡಿದವರು ಕೂಡ ನಾವು ಮಾಡಿದ್ದೀವಿ ಅಂತಲೂ ಹೇಳಲ್ಲ, ಅವ್ರು ಒಪ್ಕೊಳ್ಳಲ್ಲ. ಜನ್ಮದಾಗೂ ಒಪ್ಕೊಳ್ಳಲ್ಲ, ಅವರು ಜನ್ಮ ಹೋದರೂ ಒಪ್ಕೊಳ್ಳಲ್ಲ. ಆಲ್ಮೋಸ್ಟ್ ಕರ್ನಾಟಕ ರಾಜ್ಯದಲ್ಲಿ 16 ಜಿಲ್ಲೆದಲ್ಲಿದೆ.
16 ಜಿಲ್ಲೆಯಲ್ಲಿ ದೇವದಾಸಿ ತಾಯಂದಿರಿದ್ದಾರೆ. 16 ಜಿಲ್ಲೆದೊಳಗೂ ಲೆಕ್ಕಾಚಾರದ ಪ್ರಕಾರ ನಮ್ಮ ಬಳ್ಳಾರಿ ಮತ್ತು ಬೆಳಗಾವಿ ಹೈಯೆಸ್ಟ್ ಸ್ವಲ್ಪ ಇದೆ. ಹಾಗಾಗಿ ಈಗ ನಾವು ಇವರೆಲ್ಲ ನಮ್ಮ ಅಜ್ಜಿಗಳಿದ್ದಾರೆ, ವಯಸ್ಸಾದವರೆಲ್ಲ ಒಂದು 70 ವರ್ಷ ಇದ್ದಾರೆ, 70-80 ವರ್ಷದವ್ರು ಇದ್ದಾರೆ, ಇದರೊಳಗೆ 45 ವರ್ಷದವ್ರು ಇದ್ದಾರೆ, 50 ವರ್ಷದವ್ರು ಇದ್ದಾರೆ. ಇವರು ಆ ಥರ ಎಲ್ಲ ನೋಡಿದಾಗ ಅವ್ರನ್ನ ನಮಗೆ 70-80 ವರ್ಷಕ್ಕೆ ಇದು ಮುಕ್ತಾಯ ಆಗಿಬಿಡ್ಬೋದಿತ್ತಲ್ಲ. 45 ವರ್ಷದವ್ರು 50 ವರ್ಷದವ್ರು ಯಾಕೆ ಹುಟ್ಟಿಗೆಂದ್ರು ನನಗೆ, ನಾನು ಒಬ್ಬ ಎಜುಕೇಟೆಡ್ ಆಗಿ ಆ ಸಮುದಾಯದ ಒಬ್ಬ ಮಹಿಳೆಯಾಗಿ ಯಾಕೆ ಹುಟ್ಕೊಂಡ್ರು ಇವರೆಲ್ಲ ಈ ಥರ ಯಾಕೆ ಆದರು ಅನ್ನೋದು ನನಗೊಂದು ಹೊರಗದು. ಹಂಗಾದಾಗ ನಮ್ಗೆ ಒಂಥರ ಏನು ಅನಿಸುತ್ತೆ ಅಂದರೆ ಇದು ಎಲ್ಲೋ ಏನೋ ಒಂದು ಸಂಚು ಹೊಡಿತಾ ಇದೆ. ಅದನ್ನು ಯಾರು ಬಿಚ್ಚೇಳಲ್ಲ. ನಿಜ ಹೋಗಿ ಸತ್ಯಾಂಶ ತಿಳ್ಕೊಬೇಕು ಅಂತ ಕೇಳಿದ್ರೆ ಇಲ್ಲ ಅಮ್ಮ ಏನಿಲ್ಲ, ಅದೇನೋ ನಮ್ಮ ಮನೆ ದೇವ್ರ ಪದ್ಧತಿ, ನಾವು ಅದಕ್ಕೆ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ದೇವ್ರ ಮೇಲೆ ಆಗ್ತಾ ಇದ್ದಾರೆ ಹೊರತು ಯಾವುದ್ರ ಮೇಲೆ ಹಾಕಲ್ಲ. ಸತ್ಯವಾದ ಘಟನೆಗಳನ್ನು ಹೇಳಲ್ಲ. ನಾವು ಆಳವಾಗಿ ಅದನ್ನು ಒಂದು ಸರಿ ಹಂಗೆ ಕೇಳಿ ಬರಲ್ಲ. ನಾವು ಹಾಗೆ ಇನ್ನೊಂದು ಸರಿ ಸರ್ಚ್ ಮಾಡಿದಾಗ ಅವಾಗ ನಮ್ಗೆ ಗೊತ್ತಾಗುತ್ತೆ 4ನೇ 5ನೇ ಸರಿಗೆ ಇದೇ ಉದ್ದೇಶಕ್ಕೆ ಅವ್ರು ಆಗಬೇಕಾದ್ರೆ ಕಾರಣ ಅಂತ. ಯಾವುದೇ ಥರ ಗೋರ್ಮೆಂಟ್ ಏನು ಅಷ್ಟು ಅವಾಗ ಕೊಡ್ತಾ ಇತ್ತು, ಅವಾಗ ನಮಗೆ ಗೊತ್ತಿದ್ದಂಗೆ 2001-2ರಲ್ಲಿ 15,000 ಕೊಡ್ತಾಯಿತ್ತು. 15,000 ಕೊಡ್ತು ಅಂದರೆ ಆಮೇಲೆ ಈಗೇನೋ 30,000 ಕೊಡ್ತಾ ಇದ್ದಾರೆ ಅಂತ. ಈಗ 30,000, ಈಗ 45,000. ಈಗ ಇದ್ರಂಗೆ ಅಷ್ಟು ಕೊಟ್ಟರೆ ಈಗಿನ ಇದೇ ಪರಿಸ್ಥಿತಿಗೆ 45,000 ಸಹಾಯಧನ ಕೊಟ್ಟರು ಎದಕ್ಕೂ ಆಗಲ್ಲ. 45,000 ತೊಗೊಂಡೋಗಿ ಏನಾರ ಒಂದು ಮೆಟೀರಿಯಲ್ಸ್ ತರೋಣ ಅಂದ್ರೆ ಬರಲ್ಲ. ಯಾವ ಥರ ಹೆಣ್ಮಕ್ಳು ಈಗ ಬದುಕು ಹೆಂಗೆ ಕಟ್ಕೋಬೇಕು, ಉದ್ಯೋಗ ಮಾಡುವ ಅನ್ನೋದು ಚಲೋ ಐತೆ. ಇನ್ನಷ್ಟು ದಿನ ನಾನು ಇನ್ನೊಂದು 10 ವರ್ಷ ದುಡಿತೀನಿ, ಮಕ್ಕಳ ನೋಡ್ತೀನಿ ಅನ್ನೋ ಒಂದು ಇದೈತೆ. ಇವ್ರಿಗೆ ಒಂದು 45,000 ಕೊಟ್ಟು ಕಳಿಸಿದ್ರೆ ಯಾವ ಮೆಟೀರಿಯಲ್ಸ್ ಬರುತ್ತೆ? ಬದುಕಾಕ ಯೋಗ್ಯವಾದ ಮನೆ ಕೊಡಲಿ, ಬದುಕಾಕ ಕೃಷಿ ಕೊಡಲಿ. ಆಲ್ರೆಡಿ ಭೂಮಿ ಇತ್ತಂದರೆ ಭೂಮಿ ಒಳಗೆ ಬೋರ್ವೆಲ್ಲು ಸಂಪೂರ್ಣ ಕೃಷಿ ಏನು ಮಾಡ್ಕೊಳಕ್ಕೆ ಸಂಪೂರ್ಣ ಕೃಷಿಗೆ ಮೆಟೀರಿಯಲ್ಸ್ ಬೇಕಲ್ಲ, ಆ ಮೆಟೀರಿಯಲ್ಸ್ ಕೊಡಲಿ. ನೆಕ್ಸ್ಟ್ ಇವ್ರಿಗೆ ಮಾಸೋಸನ ಈಗ 2,000 ಕೊಡ್ತಾಯಿದ್ದಾರೆ. 2,000 ಮಾಸೋಸನ ಎದಕ್ಕೂ ಆಗಲ್ಲ. 2,000 ತೊಗೊಂಡು ಸಂತಿಗೆ ಹೋದ್ರಂದ್ರೆ 1 kg ಬೆಳ್ಳುಳ್ಳಿ, 1 kg ಮೆಣಸಿನ್ಕಾಯಿ ತೊಗೊಂಡ್ರೆ ಆಗೋಗುತ್ತೆ. ಹೆಚ್ಚಿಂದ ಉಳಿದಿದ್ದು ಉಪ್ಪು ಹೆಂಗೆ ತೊಗೋಬೇಕು, ಇವರು ಹುಳಿ ಹೆಂಗೆ ತೊಗೋಬೇಕು, ಇವ್ರು ಹುಣ್ಸೆಹಣ್ಣು ಹೆಂಗೆ ತೊಗೋಬೇಕು, ಅದೆಲ್ಲ ಯೋಚನೆ ಮಾಡಬೇಕು ಗೌರ್ಮೆಂಟು ಕೂಡ. ಅದನ್ನು ಮನೆಯೊಳಗೆ 4 ಮಕ್ಕಳು ಪ್ಲಸ್ 2 ಮೊಮ್ಮಕ್ಕಳು 6 ಮಕ್ಕಳು ಈಕೆ ಒಬ್ಬಾಕಿ, ಮತ್ತು 4 ಸೊಸೆತರು ಮತ್ತು ಈಕೆ ಒಬ್ಬಾಕಿ ಲೆಕ್ಕ ಹಾಕಿದ್ರೆ ಎಷ್ಟು ಮಂದಿ ಆಗ್ತಾರೆ? 10-11 ಮಂದಿ ಹೊಟ್ಟೆ ತುಂಬಬೇಕಾದ್ರೆ ಯೋಚನೆ ಮಾಡ್ಬೇಕು ರೀ. ಗೌರ್ಮೆಂಟು 2,000 ಕೊಡ್ತೀನಿ ಅಂದ್ರೆ ಅದಕ್ಕೆ 2,000ಕ್ಕಿಂತ 5,000 ಕೇಳಿರೋದು. ಕೆಲವೊಬ್ಬರು ಗುಡಿಸ್ಲ ಇರೋಕ್ಕೆ ಜಾಗ ಇಲ್ಲ. ಯಾಕಂದ್ರೆ ದೇವದಾಸಿ ತಾಯಿಗೆ ತಂದೆಗೆ ಜಾಗ ಇತ್ತಂದ್ರೆ ಮಗಳಿಗೆ ಜಾಗ ಬರುತ್ತೆ. ತಂದೆಗೆ ಜಾಗ ಇಲ್ಲ, ತಾಯಿಗೆ ಜಾಗ ಇಲ್ಲ ಅಂದ್ರೆ ಇವ್ರಿಗೆ ಎಲ್ಲಿಂದ ಬರುತ್ತೆ ಜಾಗ? 2025 ದೇವದಾಸಿ ಕಾಯ್ದೆಯನ್ನು ಜಾರಿಗೆ ತಂದರೂ ಕೂಡ ಇದುವರೆಗೆ ಆ ತಾಯಂದಿರಿಗೆ ಯಾವುದೇ ರೀತಿಯ ಅನುಷ್ಠಾನಕ್ಕೆ ತರಲಿಲ್ಲ. ಸರ್ಕಾರ ಯಾಕೆ ಹೀಗೆ ಮಾಡುತ್ತಂತಂದೇಳಿ ಗೊತ್ತಾಗ್ತಾ ಇಲ್ಲ. ಆಮೇಲೆ ಮಕ್ಕಳಿಗೆ ಶಿಕ್ಷಣಕ್ಕಾಗಿರಲಿ, ಉದ್ಯೋಗಕ್ಕಾಗಿರಲಿ, ಮತ್ತು ವಸತಿ ರಹಿತ ಮನೆಗಳ ಕಟ್ಸ್ಕೊಡೋದಾಗಿರಲಿ, ಇನ್ನು ಹಲವಾರು ಯೋಜನೆಗಳು ದೇವದಾಸಿ ಪದ್ಧತಿಯಲ್ಲಿ ಇದ್ದರೂ ಕೂಡ ಇದುವರೆಗಾದರೂ ಕೂಡ ಯಾವುದೇ ಒಂದು ಸುಮಾರು ಸರ್ಕಾರ ಆದೇಶ ಮಾಡಿ ಈಗ ಸುಮಾರು 8 ತಿಂಗಳಾಯಿತು. ಇದುವರೆಗಾದರೂ ಕೂಡ ಯಾವ ತಾಯಂದಿರಿಗೂ ಕೂಡ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯಗಳು ಕೊಡೋಕ್ಕಾಗಿಲ್ಲ. ಯಾಕೆ ಈಗ ಈ ಥರ ಮಾಡ್ತತ್ತ ಸರ್ಕಾರ ಗೊತ್ತಿಲ್ಲ. ಈ ದೇವದಾಸಿ ಪದ್ಧತಿ 1982ರಲ್ಲಿ ನಿಷೇಧ ಆಗಿತ್ತು. 84ರಲ್ಲಿ ಅನುಷ್ಠಾನಕ್ಕೆ ತಂದು ಈ ದೇವದಾಸಿ ಪದ್ಧತಿನ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿ ಕಾಯ್ದೆಯನ್ನು ನಿಷೇಧ ಮಾಡಿದ್ದಾರೆ. ಆದರೆ ನಮ್ಮ ಉದ್ದೇಶ ಏನಂತಂದರೆ ಈ ದೇವದಾಸಿ ತಾಯಂದಿರ ಯಾವುದೇ ವಯೋಮಿತಿಯನ್ನು ಕಡ್ಡಾಯಗೊಳಿಸದೆ ಎಲ್ಲ ದೇವದಾಸಿ ತಾಯಂದಿರನ್ನು ಸಂಪೂರ್ಣವಾಗಿ ಅವರನ್ನು ಪಟ್ಟಿ ಒಳಗಡೆ ತಗೋಬೇಕು. ಇವತ್ತು ನಿಜವಾಗಲೂ ನೋವಾಗ್ತದೆ. ಮಳೆ ಚಳಿ ಇಷ್ಟು ಗಾಳಿ ಇದ್ದರೂ ಕೂಡ ದೇವದಾಸಿ ತಾಯಂದಿರು ಇಷ್ಟು ಹೋರಾಟ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರ ಸಂಕಟ ಯಾರಿಗೆ ಹೇಳ್ಬೇಕು? ಪ್ರತಿಯೊಬ್ಬರು ಒಂದು ವಾಸಲಿಕ್ಕೆ ಒಂದು ಮನೆ ಇಲ್ಲ, ಗುಡಿಸಲಿಯಲ್ಲಿ ಜೋಪಡಿಯಲ್ಲಿ ವಾಸ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರಿಗೆ ಒಂದು ಇದುವರೆಗೆ ಆದರೂ ಕೂಡ ಒಂದು ಸ್ಥಳೀಯವಾಗಿರ್ತಕ್ಕಂಥ ಒಂದು ಜಾಗಗಳು ಕೂಡ ಇಲ್ಲ. ಈ ರೀತಿ ಸರ್ಕಾರ ಕಡೆಗಣಿಸಿ ಅವ್ರಿಗೆ ಏನಾದರೂ ಕೊಟ್ಟಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.